ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಸೂರ್ಯಾಯ ನಮಃ. ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣಿ ಆಯುರಾರೋಗ್ಯಂ ಐಶ್ವರ್ಯಂ ದೇಹಿ ದೇವ ಜಗತ್ಪತೆ. ಸ್ನೇಹಿತರೆಲ್ಲರಿಗೂ ಭಾನುವಾರದ ಶುಭಾಶಯಗಳು. ಇವತ್ತು ನಾನು ಒಂದು ಅದ್ಭುತವಾಗಿರುವಂಥ ಸೂರ್ಯ ಸ್ತವರಾಜವನ್ನು ಹೇಳ್ಕೊಡಕ್ಕೊಂತೀನಿ ಸ್ನೇಹಿತರೆ. ಈ ಅದ್ಭುತವಾಗಿರುವಂಥ ಸ್ತೋತ್ರವನ್ನು ಯಾರು ಪಠಿಸ್ತಾರ ಅವರಿಗೆ ಭಗವಂತ ಆರೋಗ್ಯವನ್ನು ಕೊಡ್ತಾನೆ, ದೀರ್ಘಾಯುಷ್ಯವನ್ನು ಕೊಡ್ತಾನೆ. ಎಂತಹ ಮಹಾ ಚರ್ಮ ಕಾಯಿಲೆ ಇದ್ರೂ ದೂರ ಮಾಡ್ತಾನಂತ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥದ್ದು ಈ ಸ್ತೋತ್ರ. ಅವರು ಸೂರ್ಯದೇವ ಸಾಕ್ಷಾತ್ ಪ್ರತ್ಯಕ್ಷ ದೈವ. ಹಾಗಾಗಿ ಅವ್ರನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಸಮಸ್ತ ಆರೋಗ್ಯ ಸಮಸ್ಯೆಗಳು ಏನೇ ಇರಲಿ ದೂರ ಮಾಡಿ ಸುಖ ಸಂತೋಷ ನೆಮ್ಮದಿಯನ್ನು ಕೊಡ್ತಾರೆ. ಮತ್ತು ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಪಠಿಸೋದ್ರಿಂದ ಒಂದು ಶತ್ರುಗಳು ದೂರ ಆಗ್ತಾರಂತ. ವಿಶೇಷವಾಗಿ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿ ಪಡಿಬೋದಂತ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥ ಒಂದು ಸ್ತೋತ್ರ. ಆಮೇಲೆ ನಮಗೇನೇ ಕಾಯಿಲೆಗಳಿರಲಿ ಆ ಒಂದು ಕುಷ್ಠರೋಗದಂಥ ರೋಗವನ್ನೇ ಒಂದು ದೂರ ಮಾಡುವಂಥ ಶಕ್ತಿ ಐತಿ. ಹಾಗಾಗಿ ಭಾನುವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಸೂರ್ಯದೇವನಿಗೆ ತಾಮ್ರದ ಒಂದು ಪಾತ್ರೆ ಒಳಗೆ ಅಂದರೆ ಚಂಬು ಇರುತ್ತಲ್ಲ ಅದರಿಂದ ಅರ್ಘ್ಯವನ್ನು ಕೊಡ್ರಿ. ಆ ಅರ್ಘ್ಯವನ್ನು ಬಿಡಬೇಕಾದ್ರೆ ಅದು ನೀರು ನಮಗೆ ಕಾಲಿಗೆ ತಾಗಬಾರ್ದು. ಆ ಥರ ಯಾವುದಾದ್ರೂ ಒಂದು ಗಿಡಕ್ಕಾಗಲಿ ಸೂರ್ಯದೇವನಿಗೆ ನೋಡ್ಕೊತಾನೆ ಒಂದು ಅರ್ಘ್ಯವನ್ನು ಕೊಟ್ಟು ಈ ಸ್ತೋತ್ರಗಳನ್ನು ಹೇಳಿದ್ರೆ ಆ ಭಗವಂತನ ಅನುಗ್ರಹ ಬಹಳ ವಿಶೇಷವಾಗಿ ನಮ್ಮ ಮೇಲೆ ಆಗುತ್ತಂತ ಸ್ನೇಹಿತರೆ. ಈ ಸ್ತೋತ್ರವನ್ನು ಹೇಳ್ಕೊರಿ, ಸೂರ್ಯ ಅಷ್ಟಕಂ ಹೇಳ್ಕೊರಿ, ಸೂರ್ಯ ದ್ವಾದಶ ನಾಮಗಳನ್ನಾಗಲಿ ಅಥವಾ ಆದಿತ್ಯ ಹೃದಯಂ ಈ ಥರ ಎಲ್ಲ ಸೂರ್ಯದೇವನ ಒಂದು ಏನು ಸ್ತೋತ್ರಗಳು ಬರ್ತಾವೋ ಎಲ್ಲವನ್ನು ಹೇಳ್ಕೊಂಡ್ರಂದ್ರೆ ನಮಗೆ ಎಂತಹ ಚರ್ಮ ಕಾಯಿಲೆ ಇರಲಿ ಅದು ಬೇಗ ಗುಣ ಆಗ್ತೈತಂತ ಸ್ನೇಹಿತರೆ. ಆಮೇಲೆ ವಿಶೇಷವಾಗಿ ಕಣ್ಣಿನ ಆರೋಗ್ಯ ಸುಧಾರಿಸ್ತೈತಂತ. ಹಾಗಾಗಿ ತಪ್ಪದೆ ಎಲ್ಲರೂ ಹೇಳ್ಕೊರಿ. ಸ್ತೋತ್ರ ಭಾಳ ಅಂದ್ರೆ ಭಾಳ ಸರಳ ಐತಿ. ನೀವು ಹೇಳಿ ಆ ಸೂರ್ಯನಾರಾಯಣನ ಕೃಪೆಗೆ ಪಾತ್ರ ಆಗ್ರಿ. ಬರೀ ಸ್ತೋತ್ರ ಯಾವ ಥರ ಐತೆ ಅಂತ ನೋಡೋಣ ಈಗ. ಶ್ರೀ ಸೂರ್ಯ ಸ್ತವರಾಜ ಬ್ರಹ್ಮೋವಾಚ ಸ್ತವನಂ ಸಾಮವೇದೋಕ್ತಂ ಸೂರ್ಯಸ್ಯ ವ್ಯಾಧಿಮೋಚನಂ ಸರ್ವಪಾಪಹರಂ ಸಾರಂ ಧನಾರೋಗ್ಯಕರಂ ಪರಂ ತಂ ಬ್ರಹ್ಮ ಪರಂ ಧಾಮ ಜ್ಯೋತಿರೂಪಂ ಸನಾತನಂ ತ್ವಾಮಹಂ ಸ್ತೋತುಮಿಚ್ಛಾಮಿ ಭಕ್ತಾನುಗ್ರಹಕಾರಕಂ ತ್ರೈಲೋಕ್ಯಲೋಚನಂ ಲೋಕನಾಥಂ ಪಾಪವಿಮೋಚನಂ ತಪಸಾಂ ಫಲದಾತಾರಂ ದುಃಖದಂ ಪಾಪಿನಾಂ ಸದಾ ಕರ್ಮಾನುರೂಪಫಲದಂ ಕರ್ಮಬೀಜಂ ದಯಾನಿಧಿಂ ಕರ್ಮರೂಪಂ ಕ್ರಿಯಾರೂಪಂ ರೂಪಂ ಕರ್ಮಬೀಜಕಂ ಬ್ರಹ್ಮ ವಿಷ್ಣು ಮಹೇಶಾಂಶಂಚ ತ್ರಿಗುಣಾತ್ಮಕಂ ವ್ಯಾಧಿದಂ ವ್ಯಾಧಿಹಂತಾರಂ ಶೋಕಮೋಹಭಯಾಪಹಂ ಸುಖದಂ ಮೋಕ್ಷದಂ ಸಾರಂ ಭಕ್ತಿದಂ ಸರ್ವಕಾಮದಂ ಸರ್ವೇಶ್ವರಂ ಸರ್ವರೂಪಂ ಸಾಕ್ಷಿಣಂ ಸರ್ವಕರ್ಮಣಾಂ ಪ್ರತ್ಯಕ್ಷಂ ಸರ್ವಲೋಕಾನಾಂ ಪ್ರತ್ಯಕ್ಷಂ ಮನೋಹರಂ ಶಶ್ವಧ್ರಸಹರಂ ಪಚ್ಚಾಧ್ರಸದಂ ಸರ್ವಸಿದ್ಧಿದಂ ಸಿದ್ಧಿಸ್ವರೂಪಂ ಸಿದ್ಧೇಶಂ ಸಿದ್ಧಾನಾಂ ಪರಮಂ ಗುರುಂ ಸ್ತವರಾಜಮಿದಂ ಪ್ರೋಕ್ತಂ ಗುಹ್ಯಾದ್ಗುಹ್ಯಂತರಂ ಪರಂ ತ್ರಿಸಂಧ್ಯಂ ಯ ಪಟೇ ನಿತ್ಯಂ ವ್ಯಾಧಿಭ್ಯಂ ಸ ಪ್ರಮುಚ್ಯತೆ ಆದ್ಯಂ ಕುಷ್ಠಂ ಚ ದಾರಿದ್ರ್ಯಂ ರೋಗ ಶೋಕೋ ಭಯಂ ಕಲಿ ತಸ್ಯ ನಶ್ಯತಿ ವಿಶ್ವೇಶ ಶ್ರೀ ಸೂರ್ಯ ಕೃಪಯಾ ಧ್ರುವಂ ಮಹಾಕುಷ್ಠೀ ಚ ಗಲಿತೋ ಚಕ್ಷುರ್ಹೀನೋ ಮಹಾಋಣಿ ಯಕ್ಷ್ಮಗ್ರಸ್ತೋ ಮಹಾಶೂಲಿ ನಾನಾವ್ಯಾಧಿಯೋತೋಪಿ ವಾಂ ಮಾಸಂ ಕೃತ್ವಾ ಹವಿಷ್ಯಾನ್ನಂ ಶ್ರುತ್ವಾತೋ ಮುಚ್ಯತೆ ಧ್ರುವಂ ಸ್ನಾನಂ ಚ ಸರ್ವತೀರ್ಥಾನಾಂ ಲಭತೆ ನಾತ್ರ ಸಂಶಯಃ ಇತಿ ಶ್ರೀ ಬ್ರಹ್ಮವೈವರ್ತೆ ಮಹಾಪುರಾಣೇ ಗಣಪತಿಖಂಡೇ ಏಕೋನವಿಂಶೋಧ್ಯಾಯೇ ಬ್ರಹ್ಮಕೃತ ಶ್ರೀ ಸೂರ್ಯಸ್ತವರಾಜಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರುವಂಥ ಮಹಾಪಾಪಗಳನ್ನು ಕಳೆದು ಮಹಾರೋಗವನ್ನು ಕಳೆದು ಚರ್ಮ ವ್ಯಾಧಿಯನ್ನು ಗುಣ ಮಾಡುವಂಥ ಅದ್ಭುತವಾಗಿರುವಂಥ ಸ್ತೋತ್ರ. ತಪ್ಪದೆ ನೀವು ಎಲ್ಲರೂ ಹೇಳಿಕೊಂಡು ಆ ಸೂರ್ಯನಾರಾಯಣನ ಅನುಗ್ರಹಕ್ಕೆ ಪಾತ್ರ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ.